ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಹಾಗೆ ಇವತ್ತು ಡೇ ಬಂದು ನಾನು ಇವತ್ತು ಮಂಗಳವಾರ ಆಗಿರುತ್ತೆ. ನಾನು ಡೇಸೇ ಮಾಡ್ತಿ ಬಿಡ್ತೀನಿ ಯಾವಾಗಲೂ ಅಷ್ಟೇ. ಇವತ್ತು ಮಂಗಳವಾರ ಆಗಿರುತ್ತೆ. ಇವತ್ತಿನ ಏನಂದರೆ ನನ್ನ ರೀಸನ್ ಏನಂದರೆ ಮಾತಾಡೋಕ್ಕೆ ಬಂದಿರೋದು, ಇವಾಗ ಮಧುಗೌಡಗೆ ಮಗು ಆಗಿದೆಯಲ್ಲ, ಅದನ್ನು ಎಷ್ಟಂತ ಟ್ರೋಲ್ ಮಾಡ್ತೀರಾ ನೀವು. ನಾನು ಬೇರೆಯವರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊತೀನಿ, ಬಟ್ ಇದು ಯಾಕೋ ಮಾತಾಡಬೇಕು ಅನಿಸ್ತು. ನಾನು ತುಂಬ ಸಲ ಯೋಚನೆ ಮಾಡಿಬಿಟ್ಟೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಯಾಕಷ್ಟು ಟ್ರೋಲ್ ಮಾಡ್ತೀರಾ? ಅವ್ರ ಖುಷಿ, ಅವ್ರ ಮಗು ಇವಾಗ ಯಾರಿಗೆ ಆಗಲಿ ಮಗು ಆಗಿದೆ ಅಂದರೆ ತುಂಬಾ ಖುಷಿ ಆಗಿರುತ್ತೆ. ಆ ಖುಷಿ ವಿಚಾರನ ಅವ್ರ ವ್ಯೂವರ್ಸ್ಗೆ, ಅವ್ರ ಸಬ್ಸ್ಕ್ರೈಬರ್ಸ್ಗೆ ಹಂಚ್ಕೊಳ್ತಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಅಂತ ಹಂಗೆ ಟ್ರೋಲ್ ಮಾಡ್ತಿರೋದು. ಅದನ್ನು ಕೆಲವೊಂದು ಟ್ರೋಲ್ಸ್ ಮಾಡ್ತಾರಲ್ಲ, ಅವರು ನೈಟಿ ಹಾಕ್ಕೊಂಡು ಪ್ರೆಗ್ನೆಂಟ್ ಥರ, ಅದೆಲ್ಲ ಒಂಥರ ಚೆನ್ನಾಗಿಲ್ಲ. ಅದು ಆ ಥರ ಮಾಡಬಾರ್ದು. ಆದರೆ ನೋಡಿ ಅವ್ರ ವೀಡಿಯೋಸು. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಅವ್ರು ನೋಡೋಕ್ಕೆ ಹೋಗಬೇಡಿ. ಅದು ಬಿಟ್ಬಿಟ್ಟು ಮಗು ಆಗಿದೆ ಜಗತ್ತಲ್ಲಿ ಇನ್ಯಾರಿಗೂ ಆಗಿಲ್ಲ ಅನ್ನೋ ಥರ ಅದನ್ನೊಂದು ಕಂಟೆಂಟ್ ಇಟ್ಕೊಂಡು ಮಾಡೋದು, ಅದೆಲ್ಲ ಚೆನ್ನಾಗಿರಲ್ಲ. ಡೈಲಿ ಕೆಲವೊಬ್ಬರೇ ಹೇಳ್ತಾರೆ ಪ್ರೆಗ್ನೆಂಟ್ ಆಗಿರೋದನ್ನು ಹಾಸ್ಪಿಟ್ಲಿಗೆ ಹೋಗೋದು ತೋರಿಸ್ಬೇಕು, ಸ್ಕ್ಯಾನಿಂಗ್ ಮಾಡೋದು ತೋರಿಸ್ಬೇಕು, ಹಾಗೆ ಅವ್ರು ಏನೇನು ನೀರು ಕುಡಿದಿರೋದು ತೋರಿಸ್ಬೇಕು, ಊಟ ತಿಂದಿರೋದು ತೋರಿಸ್ಬೇಕು, ಮಾತ್ರೆ ನುಂಗಿರೋದು ನೋಡಿಸ್ಬೇಕು ಅಂತ ಹೇಳ್ತಾರಲ್ಲ. ಅದೇ ತಾನೇ ಡೈಲಿ ಲಾಗ್ಸ್ ಅಂದರೆ ಅವ್ರ ಲೈಫಲ್ಲಿ ಏನೇನಾಗಿರುತ್ತೆ ಅದೇ ಹೇಳ್ತಾರೆ. ತೀರಾ ಪರ್ಸ್ನಲ್ ಏನು ಹೇಳಿಲ್ಲಲ್ಲ ಅವರು. ಅವರು ಈ ಥರ ಪ್ರೆಗ್ನೆಂಟ್ ಆಗಿದೆ, ಅವ್ರಿಗೆ ಎಲ್ಲರೂ ಕೇಳ್ತಾರೆ, ಅವ್ರ ವ್ಯೂವರ್ಸು, ಅವ್ರಿಗೆ ಇಷ್ಟಪಡೋರು ಎಲ್ಲ ಇರ್ತಾರಲ್ಲ, ಅವ್ರು ಕೇಳ್ತಾರೆ, ಹೌದು ನೀವು ಪ್ರೆಗ್ನೆಂಟ್ ಅಲ್ಲ, ಮಗು ಹೆಂಗಿದೆ, ಮಗು ನೀವು ಎಲ್ಲಿ ಸ್ಕ್ಯಾನ್ ಮಾಡ್ತೀರಾ, ಏನು ಆಗಿದೆ ಸ್ಕ್ಯಾನಲ್ಲಿ, ಏನು ರಿಪೋರ್ಟ್ ಬಂದಿದೆ ಅಂತ ಕೇಳ್ತಾರೆ. ಅವ್ರಿಗೆ ಇಷ್ಟ ಆಗೋರು ಕೇಳೋದ್ರಿಂದನೇ ತಾನೇ ಅವರು ಲಾಗ್ಸ್ ಮಾಡ್ತಿರೋದು. ನಾನು ಕಾಮೆಂಟ್ಸ್ ಓದಿದ್ದೀನಿ, ಏನು ಆ ಥರ ಕೆಟ್ಟದಾಗ ಆಗ್ತಿದ್ದೀರ. ಇವಾಗ ಅವರು ಪಾಪ ಮಗು ಆಗಿದೆ ಖುಷಿಯಾಗಿರೋದಕ್ಕೆ ಬಿಡಿ, ನೀವು ಹಾಕೋ ಕೆಟ್ಟ ಕಾಮೆಂಟ್ಸ್ಗೆ ಅವ್ರಿಗೂ ನೋಡಿ ತುಂಬಾ ಬೇಜಾರಾಗುತ್ತೆ. ಆ ಥರ ಆಗಬೇಡಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗ್ಬೇಡಿ. ನಾನು ಯಾವತ್ತೂ ಈ ಥರ ಮಾಡಿಲ್ಲ. ನಾನು ಇದುವರೆಗೂ ಫೇಸ್ ತೋರಿಸ್ಬಿಟ್ಟು ಕೂಡ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಯಾಕೋ ಇದು ಹೇಳಬೇಕು ಅನಿಸ್ತು, ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕೋಣ ಇವಾಗ ಅಂತಂದ್ಬಿಟ್ಟು ನನ್ನ ನೈಟೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಮಾಡಿಬಿಟ್ಟು, ಬಟ್ ಆಗಲಿಲ್ಲ. ನನಗೂ ಬೇಜಾರಾಯಿತು. ತುಂಬ ಜನ, ಅದರಲ್ಲೂ ಹೆಣ್ಮಕ್ಳು ಕೂಡ ಈ ಥರ ಟ್ರೋಲ್ಸು, ಅವ್ರನ್ನ ರೋಸ್ಟ್ ಮಾಡಿಕೊಂಡು ಮಗು ಆಗಿರೋದನ್ನು ಏನೋ ಕಲ್ಕಿ ಗಂಡು ಮಗು ಹೋಗುತ್ತೆ ಅಂತಂದ್ಬಿಟ್ಟು ಕಲ್ಕಿ ಅಂತ ಅವ್ರು ಇಟ್ಕೊಂಡು ಕಾನ್ಸೆಪ್ಟ್ ಮೇಲೆ ಅವರು ಆ ಥರ ಮಧುಗೌಡರದನ್ನೇ ಸೇಮ್ ಡೈಲಾಗ್ಸೇ, ಬಟ್ ಹೆಸರು ಮಾತ್ರ ತೆಗಿತಿಲ್ಲ. ಯಾಕಂದರೆ ಹೆಸರು ತಗೊಂಡು ಏನಾದರೂ ವೀಡಿಯೋಸ್ ಮಾಡಿದರೆ ಅದು ಅವ್ರೇನಾದರೂ ಕಂಪ್ಲೇಂಟ್ ಮಾಡಿದರೆ ಆ ಥರ ಇದಾಗುತ್ತೆ ಅಂತಂದ್ಬಿಟ್ಟು ಮಾತಾಡ್ತಾ ಇಲ್ಲ. ಯಾಕೋ ನನಗೆ ತುಂಬಾ ಬೇಜಾರಾಯಿತು. ಅವ್ರಿಗೆ ಮಗು ಆಗಿದ್ದು ಖುಷಿ, ಆ ನಿಶಾ ಅವರು ಹತ್ತಿದ್ದು ಖುಷಿಗೆ, ಮತ್ತು ಅವಳು ಎಷ್ಟು ಕಷ್ಟಪಟ್ಟಳು ಮಧು ಅಂತಂದ್ಬಿಟ್ಟು ಅವಳು ಹತ್ತಿರೋದು, ಅದನ್ನು ಈ ಅಮ್ಮ ಏನು ಯಾವಾಗಲೂ ಅಳಬೇಕಾ ಅನ್ನೋ ಥರ ಮಾತಾಡೋದು ನಾನು ನೋಡಿದೆ. ತುಂಬಾ ಬೇಜಾರಾಯಿತು. ಕೆಲವೊಬ್ಬರು ಅದನ್ನು ತಗೊಂಡು ರೀಲ್ಸ್ ಮಾಡಿಕೊಂಡು ನಾಳೆ ನಿಮಗೆ ಸ್ಕೂಲ್ ರಜಾ ಆ ಥರ ಎಲ್ಲ ಮಾಡಬಾರ್ದು. ನಿಮ್ಮದು ಓನ್ ಕಂಟೆಂಟ್ ಏನಾರ ಇದ್ದರೆ ಮಾಡಿ. ಅದು ಬಿಟ್ಬಿಟ್ಟು ಮಧು ಅಕ್ಕಗೆ ಮಗು ಆಗಿದೆಯಲ್ಲ ನಾಳೆ ರಜಾ ಅಲ್ವಾ, ಅಯ್ಯೋ ಜನಗಳಿಗೆಲ್ಲನೂ ಎಲ್ಲೂ ಹೋಗಬೇಡಿ, ಮನೇಲಿರಿ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಆ ಥರ ಎಲ್ಲ ಮಾತಾಡಬಾರ್ದು. ತುಂಬಾ ಅವ್ರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ. ತುಂಬಾ ಖುಷಿ ಅಂದನೇ ಇದ್ದಾರೆ. ಬಟ್ ಈ ಥರ ಎಲ್ಲ ನೀವು ರೋಸ್ಟ್ ಮಾಡ್ಕೊಂಡು, ನಾನು ಯಾರಿಗೂ ಈ ಥರ ರೋಸ್ಟ್ ಆಗಿರೋದು ನೋಡಿಲ್ಲ. ಮಗು ಹುಟ್ಟಿದಾಗದು ಬಾಳಂತಿ ಆಗಿದ್ದಾಳೆ, ಇವಾಗ ಅವಳಿಗೂ ಎಷ್ಟು ಟೆನ್ಷನ್ ಇರುತ್ತೆ. ಏನಂದರೆ ಅದು ಬಾಳಂತಿ ಆಗಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಯಾವ ರೀತಿ ಹೆಂಗಿರುತ್ತೆ ಅಂತಂದ್ಬಿಟ್ಟು ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಆದಷ್ಟು ನಿಮ್ಗೆ ಇಷ್ಟ ಇಲ್ಲ ಅವ್ರದ್ದು ವೀಡಿಯೋಸ್ ನೋಡೋಕ್ಕೆ ಹೋಗಬೇಡಿ, ನೀವು ಸೈಲೆಂಟಾಗಿ ನೋಡೋಕ್ಕೆ ಹೋಗಬೇಡಿ, ಅವ್ರದ್ದು ಓಪನೇ ಮಾಡೋಕ್ಕೆ ಹೋಗಬೇಡಿ. ಅದು ಬಿಟ್ಬಿಟ್ಟು ಅದನ್ನು ನೋಡೇ ನೋಡ್ತೀರಾ. ಮತ್ತೆ ಅದೇ ಹೇಳ್ತಾರೆ, ಈ ಥರ ಏನೋ ವಿಡಿಯೋಗೋಸ್ಕರ ಮಗು ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವ್ರು ನಿಮ್ಗೆ ಹೇಳಿದ್ರು, ಆ ವಿಡಿಯೋಗೋಸ್ಕರ ನಾನು ಮಗು ಮಾಡ್ಕೊತಾ ಇದ್ದೀನಿ. ಇದಂತೂ ನನಗೆ ತುಂಬ ಬೇಜಾರಾಯಿತು. ಇದಂತೂ ಈ ವಿಷಯ ಯಾರೋ ಹೇಳಿದ್ರು, ವಿಡಿಯೋಗೋಸ್ಕರನೇ ಮಗು ಮಾಡ್ಕೊಂಡಿರೋದು. ಹಾಗೆ ಮತ್ತು ಅವ್ರ ಮದುವೆ ಆದಾಗ, ಸ್ಟಾರ್ಟಿಂಗಲ್ಲಿ ಮದುವೆ ಆದಾಗ ಆ ವಿಡಿಯೋಸ್ ಆಗ್ತಾಯಿದ್ರೆ ಅದನ್ನು ಕೇಳ್ತಾರೆ. ಅದು ನನ್ಗೆ ಹೇಳೋಕ್ಕೂ ಬೇಜಾರಾಗುತ್ತೆ. ಅದನ್ನು ತೋರಿಸ್ಬಿಡಿ ಅಂತಲೇ ಹೇಳ್ತಾರೆ. ಅದು ಹೆಂಗಾದ್ರೂ ಮನ್ಸು ಬರುತ್ತೆ. ನಿಮ್ಮ ಮನೇಲಿ ಅಕ್ಕ ತಂಗಿರಿಲ್ವಾ? ಆ ಥರ ಎಲ್ಲ ಮಾತಾಡ್ತೀರಾ?
ಇದು ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ನಾನು ಮಾತಾಡಿದೆ. ಬೇರೆಯವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಬೇರೆಯವ್ರ ವಿಚಾರ ತಗೊಂಡು. ಬಟ್ ಯಾಕೋ ನಂಗೆ ಮದುವೆ ಆ ಥರ ನೀವು ಮಾತಾಡ್ತಿರೋದು ನಂಗೆ ತುಂಬಾ ಬೇಜಾರಾಯಿತು. ಅಯ್ಯೋ ನೋಡಿ, ಈ ಥರ ಖುಷಿ ವಿಚಾರ ಹಂಚ್ಕೊಂಡಿಲ್ಲ ಅಂತಂದರೆ ಅವರು ಹಂಚ್ಕೊಂಡಿಲ್ಲ ಅಂದ್ರೆ ಅದು ಹೇಳ್ತಾರೆ, ಓ ಇವರು ಹಂಚ್ಕೊಳ್ಳಲ್ಲ ಯಾರಿಗೂ, ಅದನ್ನು ಹೇಳ್ತಾರೆ ಇದನ್ನು ಹೇಳ್ತಾರೆ, ಒಂಥರ ಬೇಜಾರು. ಏನು ಚಿನ್ನಿ ನೋಡಿ ನನ್ನ ಮಗಳು ಏನು ಕಟ ಕೊಡ್ತಾ ಇದ್ದಾಳೆ. ಬಾಯ್, ಹಾಯ್ ಮಾಡು ಎಲ್ಲರಿಗೂ, ಹಾಯ್ ಹೇಳು, ಹಾಯ್ ಹೇಳ್ತೀನಿ, ಹಾಯ್ ಹಾಯ್ ಹೇಳು, ಹಾಯ್. ನಂಗೆ ಯಾಕೋ ತುಂಬಾ ಬೇಜಾರಾಗಾಯಿತು. ಹಾಗೆ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ ಈ ವಿಡಿಯೋ. ನನಗೂ ಕೆಟ್ಟ ಕಾಮೆಂಟ್ಸ್ ಹಾಕಿದ್ರು ನನಗೇನು ಬೇಜಾರಿಲ್ಲ, ಬಟ್ ಹೇಳ್ಬೇಕು ಅನಿಸ್ತು ಹೇಳಿದೆ. ಏನು ಮಾಡ್ತಾಯಿದ್ದೆ ಚಿನ್ನಿ? ಬಲೂನ್ ಎಲ್ಲಿ? ಬಲೂನ್ ಎತ್ಕೊಂಬರಗಮ್ಮ. ಹೇಳ್ಬೇಕನ್ನಿಸ್ತು, ತುಂಬಾ ಹೇಳಿದೆ ನಾನು. ಹಂಗೆಲ್ಲ ಮಾಡಬಾರ್ದು ಚಿನ್ನಿ, ಹಂಗೆಲ್ಲ ಮಾಡಬಾರ್ದು. ನಮ್ಮ ಬಂಗಾರ ಹೆಂಗಿದ್ದಾಳೆ? ಯಾಕಂದರೆ ಅದು ಒಬ್ಬ ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತಾರೆ. ಬಟ್ ಇವಾಗಿರೋ ನೋಡು, ಸ್ಲಿಪ್ಪರ್ ಹಾಕ್ಕೊಂಬರ್ಬಾರ್ದು ಚಿನ್ನಿ, ಮನೆಯಲ್ಲಿ ಸ್ಲಿಪ್ಪರ್ ಹಾಕ್ಕೊಂಬರ್ಬಾರ್ದು. ಸರಿ, ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಬಟನ್ ಮಾಡೋದು ಮರಿಬೇಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ಕೊಂಡಿದ್ರೆ ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವೀಡಿಯೋಸ್ ಇದೇ ಥರ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.